ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಟಾಪ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಹಣ ಸಂಪೂರ್ಣವಾಗಿ ಜೂನ್ 15ರಿಂದ ಕ್ಯಾನ್ಸಲ್ ಆಗುತ್ತಾ ಇಲ್ವಾ, ಇದಕ್ಕೆ ಕಾರಣಗಳೇನು, ಕ್ಯಾನ್ಸಲ್ ಮಾಡೋದಕ್ಕೆ ಕಾರಣಗಳೇನು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ. ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ನ ಆಲ್ ಇಟ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋಸ್ ಬಿಟ್ಟರು ನಿಮಗೆ ನೋಟಿಫಿಕೇಶನ್ಸ್ ಮುಖಾಂತರನೇ ಬರುತ್ತೆ ಅಂತ ಹೇಳಬಹುದು. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹೌದು ಫ್ರೆಂಡ್ಸ್, ರಾಜ್ಯ ಸರ್ಕಾರದಿಂದ ಬರ್ತಾ ಇರೋ ಅಫಿಷಿಯಲ್ ಮಾಹಿತಿ ಪ್ರಕಾರ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಜೂನ್ 15ರಿಂದ ಕ್ಯಾನ್ಸಲ್ ಆಗಬಹುದು. ಅದಕ್ಕೆ ನೀವು 15ನೇ ತಾರೀಕುವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಯಾಕೆ ಅಂತಂದರೆ ಇದು MP ಎಲೆಕ್ಷನಲ್ಲಿ ಕಾಂಗ್ರೆಸ್ ಸರ್ಕಾರ ಸೋತಿರೋ ಕಾರಣದಿಂದ ನಿಮಗೆ ಕ್ಯಾನ್ಸಲ್ ಮಾಡಬೇಕಾ ಅಥವಾ ಅಂದರೆ ನಿಮಗೆ ಮಂತ್ರಿಗಳಿಂದ ಹಾಗೂ ಶಾಸಕರಿಂದ ನಿಮಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಒತ್ತಡ ಬರ್ತಾ ಇದೆ. ಗೃಹಲಕ್ಷ್ಮಿ ಯೋಜನೆಯೇ ಫಲಾನುಭವಿಗಳಿಗೆ ಇಷ್ಟ ಆಗಿಲ್ಲ, ಆದ್ದರಿಂದ ನೀವು ಕ್ಯಾನ್ಸಲ್ ಮಾಡಿ ಅಂತ ಒತ್ತಡ ಬರ್ತಾ ಇದೆ. ಹಾಗೂ ತೃತೀಯಲಿಂಗಿಗಳಿಗೆ ಗುರುತಿನ ಚೀಟಿ ಇರೋರಿಗೆ ಜುಲೈ ತಿಂಗಳಿಂದ ನಿಮಗೆ ಅವ್ರಿಗೂ ಕೂಡ 2,000 ರೂಪಾಯಿ ಹಣ ಕ್ರೆಡಿಟ್ ಆಗಬೇಕು, ಅಂದರೆ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಹಣ ಕ್ರೆಡಿಟ್ ಆಗಬೇಕು ಅಂತ ಅದು ಮಾಹಿತಿ ಬರ್ತಾ ಇದೆ. ಆದ್ದರಿಂದ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎಲ್ಲೋ ಒಂದು ಕಡೆ ಕ್ಯಾನ್ಸಲ್ ಆಗೋದಿಲ್ಲ ಅಂತ ಅನ್ಕೊಬಹುದು. ಯಾಕೆಂತಂದರೆ ಇದು ಮಾಹಿತಿ ಬರ್ತಿದೆ, ಅದು ಮಾಹಿತಿ ಬರ್ತಾ ಇದೆಯಲ್ಲ. ಆದ್ದರಿಂದ ನೀವು ಜೂನ್ 15ರಲ್ಲಿ ಎಲ್ಲ ಮೀಟಿಂಗ್ ಮಾಡಿ ನಿಮಗೆ ಕ್ಯಾನ್ಸಲ್ ಆಗುತ್ತಾ ಇಲ್ವಾ ಅಂತ ನಿಮಗೆ ಪಕ್ಕ 100% ಗೊತ್ತಾಗುತ್ತೆ. ಇದು ಬರ್ತಾ ಇರೋ ಅಫಿಷಿಯಲ್ ಮಾಹಿತಿ ಆಗಿರುತ್ತದೆ. ಆದರೆ ನೀವು ಜೂನ್ 15ರವರೆಗೂ ವೇಟ್ ಮಾಡಲೇಬೇಕು. ನಮಗನ್ಸೋ ಪ್ರಕಾರ ಗೃಹಲಕ್ಷ್ಮಿ ಯೋಜನೆಯನ್ನು ಕ್ಯಾನ್ಸಲ್ ಮಾಡೋದಿಲ್ಲ. ಯಾಕೆ ಅಂತಂದರೆ ಮುಂದೆ ಎಲೆಕ್ಷನ್ಸ್ಗಳು ಬರ್ತಾನೆ ಇರ್ತವೆ. ಈಗ ಇದಾದಮೇಲೆ BBMP ಎಲೆಕ್ಷನ್ಸ್ ಬರ್ಬೋದು, ಅಥವಾ ನೆಕ್ಸ್ಟು ಕರ್ನಾಟಕ ಸರ್ಕಾರ, ರಾಜ್ಯ ಸರ್ಕಾರದಲ್ಲೇ ಎಲೆಕ್ಷನ್ಸ್ ಬರ್ಬೋದು. ಆದ್ದರಿಂದ ಈ ಯೋಜನೆ ಕ್ಯಾನ್ಸಲ್ ಆಗೋದಿಲ್ಲ ಅಂತ ನಮಗನ್ಸ್ತಾರೋ ಮಾಹಿತಿ ಆಗಿರುತ್ತದೆ. ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ಈ ಒಂದು ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.